ಫುಲ್ ಎಕ್ಸೈಟ್ ಆಗಕೊಂತೈತಿ. ಅದ್ರ ಮ್ಯಾಲ ಹೋಗ್ಬೋದು ಮಮ್ಮಿ. ಇವ ನಾಯಿ ನೋಡಲ್ಲ ಹೆಂಗ್ ಹೊಂಟಾವು. ಓಹೋ ಅಳಿಸೋತ್ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ನವಿಲ್ ಕಾಣಕಂತೈತಿ. ನವಿಲ್ ಬಂದೈತಿ ಅಂದ್ರೆ ಬಂದ್ ನೋಡಿದ್ರೆ ಹಂದಿ. ಇಲ್ಲೇ ಬೀಚ್ ಹತ್ರ ಹೋಗಿ ವಿಡಿಯೋಸ್ ಮಾಡೋಣ ಅಂತೇಳಿ ರೆಡಿ ಆಗಿದ್ವಿ ಫ್ರೆಂಡ್ಸ್. ತಾಯಿ ಮಗಳು ಫ್ರೆಂಡ್ಸ್ ಫಿಶ್ಗೋಸ್ಕರ ಕಾಯ್ತಾ ಇದ್ದೀನಿ. ವಾವ್ ನೋಡ್ದಂಗೆಲ್ಲ ಹೋಗ್ಬೇಡ್ರಿ, ಹತ್ರ ಹೋಗ್ಬೇಡ. ಅದಕ್ಕೆ ಇಲ್ಲಿ ಮತ್ತೆ ರೆಡ್ ಅಲರ್ಟ್ ಮಾಡಿರೋದು. ಬೈತಾರ ಇವಾಗ ನಾವೇನಾರ ಇಲ್ಲಿ ಕಂಡ್ರಿ ಯಾರಾದ್ರ. ಫ್ರೆಂಡ್ಸ್ ಫುಲ್ ಎಕ್ಸೈಟ್ ಆಗಕೊಂತೈತಿ. ಆದ್ರೆ ನಾವು ಚೀರ್ರಿ ಚೀರ್ರಿ ಚೀರ್ರಿ. ಏಯ್ ಮತ್ತೆ ನಮ್ಮನ್ನ ಬೈದ್ ಕಳ್ಸ್ಯಾರ ಕರೆಣ. ವಾ ದೇವ್ರೇ. ಏ ಅದು ಇದನ್ನ ಹಾಕಿದಾರ ನೋಡೆ. ಇಲ್ಲ ನಂಗೆ ಮಾಡ್ತಾವ. ಅದಲ್ಲ ಅದ್ರ ಮ್ಯಾಲ ಹೋಗ್ಬೋದು ಮಮ್ಮಿ. ನೋಡ್ರಿ ಅಲೆಗಳ ಸೌಂಡ್ ನೋಡ್ರಿ. ಅಲ್ಲಿ ನೋಡ್ರಿ ಅಲೆಗಳು ನೋಡ್ರಿ. ನಾವೇನಾದ್ರು ಹೋದ್ರ ಆಯ್ತು ಅಲ್ಲೇ ಹೋಗ್ಬಿಡ್ತೀವಿ ಮತ್ತೆ. ಇವ ನಾಯಿ ನೋಡಲ್ಲ ಹೆಂಗ್ ಹೊಂಟಾವು. ಈ ದಿನಕ್ಕೋಸ್ಕರ ಒಂದು ತಿಂಗಳಿಂದ ಕಾದು ಕಾದು ಇವಾಗ ಬಂದಿ. 1 ತಿಂಗಳಲ್ಲ 1 ಇಯರ್ ಆಯ್ತು. ಫ್ರೆಂಡ್ಸ್ ನೋಡ್ರಿ ಎಷ್ಟು ಡೇಂಜರ್ ಐತಂದ್ರ ಇಲ್ಲಿ ಬೇಲಿ ಹಾಕಿದಾರ. ಆದ್ರೂ ಕೂಡ ನೀರ್ ದಾಟ್ಕೊಂಡ್ ಅಲ್ಲಿ ಬಂದಿದಾವ್ ನೋಡ್ರಿ. ಅದಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ನಾವ್ ಇಲ್ಲೇ ನಿಂತ್ಕೊಂಡ್ ನೋಡ್ತಾ ಇದ್ದೀವಿ. ದೂರ ಅಲ್ಲಿ ನೋಡ್ರಿ ಹತ್ರನೇ ಬರಕಂತಾವ. ಆಲ್ಮೋಸ್ಟ್ ಡೇಂಜರ್ ಅಲ್ಲ ಆದ್ರೂ ಮತ್ತೆ ಅದಕ್ಕೆ ಬೇಡ ಅಂತಿದಾರ ಇವ್ರು. ನೋಡ್ರಿ ತಮ್ ಕೋತಿ ಆಟ ಎಬ್ಸಕೊಂತಾರ. ಲೈಟ್ ಹೌಸ್ ಅಂತಾರೆ. ಯಾವಾಗ ವೈಟ್ ಹೌಸ್ ಅಂತ ಹೇಳ್ಬಿಟ್ಟಿನಿ, ಲೈಟ್ ಹೌಸ್ ಅಂತದ್ದು. ಅಲ್ಲಿ ನೋಡ್ರಿ ಹೆಂಗ್ ಬರ್ತಿದೆ. ನಮ್ ಸಾವು ನೋಡ್ರಿ ವೈಟ್ ಹೌಸ್ ಕಡೆ ನಿಂತಿದ್ದಾಳೆ. ನಿನ್ನೆ ಬರುವಾಗ ಹಾಕೊಂಡ್ ಡ್ರೆಸ್ ಫ್ರೆಂಡ್ಸ್ ಇದು. ಸೊ ಇನ್ನೂ ರೆಡಿಯಾಗಿ ಬರೋಣ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಹೆಂಗೈತಿ ಇಲ್ಲಿ ವಿಡಿಯೋಸ್ ಮಾಡಕ್ ಬರುತ್ತಾನಂತ ನೋಡಕ್ ಬಂದ್ವಿ. ಬಟ್ ಓಕೆ, ಅಲ್ಲಿ ಹೋಗಕ್ಕಾಗಲ್ಲ, ಇಲ್ಲಿ ಮಾಡ್ಬೋದು. ಸುಂದರಿಗೂ ಅಲ್ಲಿ ಹೋಗಿ ಮಾಡ್ಬೇಕ್ಲಿ ಅದನ್ನ. ಅಲ್ಲಿ ನಿಂತು ಮಾಡ್ಬೇಕ ಕಲ್ಲಿನ ಮೇಲೆ. ಸಾಗರಿ ಅಲ್ಲಿ ನೋಡಂಬರಿ. ಆಹಾ ಮನಸ್ಸು ದಿಲ್ಲಾನ ಬರೆದಾಯ್ತು, ಲವ್ ಯು ಅಂತಾಳೆ. ಆಮೇಲೆ ಇವ್ ಆಡಿರ್ತೀವಲ್ಲ, ಆಮೇಲೆ ಕೇಳಕ್ ಹೋದಾಗ ನಮ್ಗೆ ಅಸಹ್ಯ ಅನ್ಸಿರುತ್ತ. ಈ ಕಲ್ ಮೇಲೆ ಹೋಗ್ತೀರಾ ಮಾಡಕ್ಕೆ? ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸಣ್ಣದು ಸಮುದ್ರ ತರ ಐತಿ. ಆದ್ರೆ ಸಮುದ್ರ ಅಲ್ಲ. ಇಲ್ಲಿ ಇಳಿಯಕ ಅವಕಾಶ ಐತಿ, ಆದ್ರೆ ಇಲ್ಲಿ ಇಂಟ್ರೆಸ್ಟ್ ಇಲ್ಲ. ಗಲೀಜಿದೆ ನೀರು. ಅಲ್ಲಿ ಆ ತರ ಇದೆ, ಇಲ್ಲಿ ಈ ತರ ಇದೆ. ಏನಣ್ಣ ಬರೀತಾರಂತ. ಓಹೋ ಅಳಿಸೋತ್ ನೋಡಿ ನಿನ್ನ ಹೆಸರು. ಸೊ ಸ್ಯಾಡ್. ನೋಡ್ರಿ ನಾವು ಈ ಕೊಚ್ಚಿ ನೀರ ಹತ್ರ ಬಂದು ಕೂತಿದ್ದೀವಿ. ಅದು ಸಮುದ್ರದ ನೀರೇ, ಬಟ್ ಸ್ವಲ್ಪ ಗಲೀಜ್ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ ಕಪಲ್ ಫೋಟೋ ಶೂಟ್ ನಡೀತಿದೆ. ಹಾ ಚೆನ್ನಾಗೈತಿ ಫೀಲಿಂಗ್. ಜೊತೆ ಇವು ನಮ್ದ್ರಾಗ ಬರ್ಬೇಕು ನೀರಿದೆ. ಹಂಗ ತೆಗಿರ್ಲಿ ನಂದು ಒಂದೆರಡು ಫೋಟೋ ಆ ಥರ. ಹಾ ಸಾವು
ಫ್ರೆಂಡ್ಸ್ ಅಲ್ಲಿ ನೋಡ್ರಿ ನವಿಲ್ ಕಾಣಕಂತೈತಿ. ನಾ ನವಿಲ್ ಬಂದೈತೆ ಅಂದ್ರೆ ಬಂದ್ ನೋಡಿದ್ರೆ ಹಂದಿ. ನಾ ನವಿಲ್ ಬಂದೈತೆ ಅಂತ ಬಂದೆ, ಬಂದ್ ನೋಡಿದ್ರೆ ಹಂದಿ. ಅಯ್ಯೋ ಕಣ್ಮರೆ ಆಯ್ತು. ಎಂತ ಮರ ಈಗ ನೋಡ್ರಿ ಜ್ಯೋತಿ ಬಂದಾಳ. ಜ್ಯೋತಿ ಅದ ನೋಡ್ರಿ ಅಲ್ಲಿ. ನೀನೇನೋ ಬಂದು ಮುಂಜಾನೆ ಅವಲೇ ಮಂಗಳೂರು ಭಾಷೆ ಮಾತಾಡ್ಕೊಂತಿ. ನೀನೇ ಮಾತಾಡಿದ್ರೆ ನೀವು ಮಾತಾಡಿ, ನೀವು ಸಹ ಮಾತಾಡಿ. ಒಂದ್ ತಿಂಗಳಿಗೆ ನಮ್ ದೊಡ್ಡಮ್ಮ ಹಂಗ ಮಾಡ್ತಾಳ್ರಿ. ಬರೀ ಯಾವ್ದನವರಿಗೂ ಹೋಗ್ಲಿ ಹಂಗ ಮಾಡ್ತಾಳ ನೋಡ್ರಿ. ಈ ಕಡೆ ಉಡುಪಿ ಬಸ್ ಹತ್ತಿದಂದ್ರೆ ಉಡುಪಿ ಜೊತೆ ಮಾತಾಡೋಕ್ ಶುರು ಮಾಡ್ತಾಳ. ಅದು ಟ್ಯಾಲೆಂಟ್ ರೀ, ಎಲ್ಲಾ ಭಾಷೆ ಮಾತಾಡಿ. ಆದ್ರೆ ನಮ್ ಭಾಷೆ ಬಿಡಂಗಿಲ್ಲ. ಸುಮ್ ನಿಮ್ ಮುಂದೆ ನಾ ಮಾತಾಡಿ ಮತ್ತಿದೇನು ಓವರ್ ಆಕ್ಟಿಂಗ್ ಮಾಡ್ಕೊಂತ ನನ್ ಬೈತಾರೆ. ಮೊದ್ಲ ಬೈತಿರಕಿನ ಮತ್ತಿನ ಸ್ವಲ್ಪ ಬೈಬೇಡ. ಯಾರು ಬೈಯಲ್ಲ, ನನ್ ಬ್ಲಾಗ್ ಒಳಗೆ ಯಾರು ಬೈತಾರೆ, ಯಾರು ಬೈಯಲ್ಲ. ಆಕಿ ಬ್ಲಾಗ್ ಒಳಗೆ ಯಾರು ಫೇಕ್ ಅಕೌಂಟ್ ಮಾಡಿ ಒಂದಿಬ್ರು ಅಗ್ಲೇ ಮುಗ್ಲೇ ಓವರ್ ಆಕ್ಟಿಂಗ್ ಅಂತ ಹೇಳ್ತಾರೆ. ನಾನು ಏನು ಓವರ್ ಆಕ್ಟಿಂಗ್ ಮಾಡಾರಲ್ಲ, ನಾರ್ಮಲ್ ಆಗಿ ಫೇಕ್ ಅಲ್ಲ ಅವ್ರದ್ದು ರಿಯಲ್ ಅಕೌಂಟ್. ಅವರು 3-4 ಫ್ರೆಂಡ್ಸ್ ಇವಾಗ ಈವ್ನಿಂಗ್ 4 ಗಂಟೆಗೆ ಎತ್ತೀವಿ. ಇಲ್ಲೇ ಬೀಚ್ ಹತ್ರ ಹೋಗಿ ವಿಡಿಯೋಸ್ ಮಾಡೋಣ ಅಂತೇಳಿ ರೆಡಿ ಆಗಿದ್ವಿ. ನಾ ಸುಮ್ಮ ಟಿ ಶರ್ಟ್ ಹಾಕೊಂಡು ರೆಡಿ ಆಗಿದ್ದೆ. ಇವ್ರು ಫುಲ್ಲು ಈ ಥರ ರೆಡಿ ಆಗಿದ್ದಾರೆ ಎದ್ದು ಮಾಡೋಣ ಅಂತ. ಮಳೆ ಗಾಳಿ ಬರ್ತಾ ಇದೆ, ನೋಡೋಣ ತಡ್ರಿ. ಅವಾಗಂತೂ ನಾವು ಹೋದಾಗ ಚೆನ್ನಾಗಿತ್ತು, ಬಟ್ ರೆಡಿ ಆಗಿರ್ಲಿಲ್ಲ. ಇವಾಗ ರೆಡಿಯಾಗಿ ಹೋಗ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇಲ್ಲ ಅಂತ ಐಡಿಯಾ ಇಲ್ಲ, ನೋಡೋಣ. ನೋಡ್ತಾ ಇರಿ ವಿಡಿಯೋನ. ಫ್ರೆಂಡ್ಸ್ ಇಲ್ಲಿ ಒಬ್ರು ಅಜ್ಜಿ ಇವ್ರನ್ನ ಸೀರಿಯಲ್ ಆಗಿ ಬರ್ತೀನಂತ ಕೇಳಿದ್ರು. ಇವ್ರು ನೋಡಿದ್ರೆ ಯಾವ ಮೂಲೆಗೂ ಬರಲ್ಲ. ನಮ್ಮ ಮನೆ ಒಂದು ಮೂಲೆ ಇದೆ ಫ್ರೆಂಡ್ಸ್, ಆ ಮೂಲೆಯಲ್ಲಿ ಬರ್ತಾರೆ. ಇವ್ರು ನೋಡ್ರಿ ಈ ತರ ಹಾಕೊಂಡಿದಾರ. ಏನ್ ಮಾಡ್ತಾರೆ ಏನ್ ದೇವ್ರಿಗೆ ಗೊತ್ತು ಫ್ರೆಂಡ್ಸ್. ನೋಡ್ತಾ ಇರ್ರಿ, ತೋರಿಸ್ತೀನಿ ಅವ್ರು ಮಾಡೋದೆಲ್ಲ. ವಾವ್ ಎಷ್ಟ್ ಚಂದ ಐತ್ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಅದೇ ಅಲೆಗಳು ಮತ್ತೆ ಜೋರಾಗಿದೆ. ಅಯ್ಯೋ ಇನ್ನು ಜನನೇ ಇಲ್ಲ. ಇವ್ರದೇನು ರೈಡಿಂಗ್? ಮಳೆ ನೀರು ಸಿಡಿತಾ ಇದೆ ಫ್ರೆಂಡ್ಸ್. ನೋಡ್ರಿ ರೀಲ್ಸ್ ಮಾಡ್ಬೇಕಂದ್ರೆ ಫುಲ್ ಗಾಳಿ ಐತಿ, ಅದಕ್ಕೆ ಈ ಕಡೆ ಸೈಡ್ ಬಂದಿದ್ವಿ. ಹಾರಾಡ್ತಿದ್ದವು, ರೀಲ್ಸ್ ಮಾಡಕ್ಕೆ ಆಗ್ತಿಲ್ಲ. ಫ್ರೆಂಡ್ಸ್ ಇಲ್ಲಿ ಏನೋ ಗರಿ ಬಿಚ್ಚಿದ ನವಿಲ್ ಐತಂತ. ಫುಲ್ ಅವಾಗ್ಲೇ ನೋಡಿವಿ ಅಂದ್ರೆ ವಿಡಿಯೋದಲ್ಲಿ ತೋರಿಸಿದ್ದಿಲ್ಲ. ಎಲ್ಲೈತಿ? ಹ್ಞೂ ಐತಿ 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 ಐತಿ. ಹಾಯ್, ಗರಿ ಬಿಚ್ಚಿದೆ ನವಿಲು. ಫ್ರೆಂಡ್ಸ್ ಅಲ್ಲಿ ಕಾಣ್ತಿದೆ ನೋಡ್ರಿ ನವಿಲು. ಎಷ್ಟು ನಾಟಕ ಮಾಡ್ತೀವಿ. ಗುರಿ ಯಾರೋ ಬೈಯಲ್ಲ, ಯಾರೋ ಬೈಯಲ್ಲ. ಮಾವನ್ ಕಾಯ್. ಫ್ರೆಂಡ್ಸ್ ತಾಯಿ ಮಗಳು ಫೋಟೋ ತಕೊಳ್ತಿದ್ದಾರೆ ಸ್ಟೈಲಿಶ್ ಆಗಿ. ಇವಾಗ ಇಲ್ಲೇ ಮಾಲ್ಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ವಿ. ದೊಡ್ಡಮ್ಮ ನಾವು ಅಮೂಲ್ಯನ ಎತ್ಕೊಳ್ಳಿ, ಅಮೂಲ್ಯನ ಎತ್ಕೋ ಸ್ವಲ್ಪ. ನೋಡ್ರಿ ಇವಾಗ ಎಷ್ಟು ಉಡುಪಿಗೆ ಬಂದ್ವಿ.
ಇವಾಗ ಯಾವುದೋ ಇಲ್ಲಿ ಅಲ್ಲಿದ್ವಲ್ಲ ನಾವು ಕಾಫಿ ಬೀಚ್ ಹತ್ರ ಇದ್ವಿ ಫ್ರೆಂಡ್ಸ್. ಇವಾಗ ಉಡುಪಿಗೆ ಮತ್ತೆ ಬಂದ್ವಿ. ಇಲ್ಲಿ ಯಾವುದೋ ಒಂದು ಮಾಲ್ಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ. ನೋಡ್ಬೇಕು ಹೆಂಗಿರುತ್ತಾ ಗೊತ್ತಿಲ್ಲ ನಂಗೂ. ನೋಡೋಣ, ವೇಟ್ ಮಾಡ್ರಿ, ತೋರಿಸ್ತೀನಿ ಮಾಲ್ನ. ಯಾವುದೋ ಸಿಟಿ ಫ್ಯಾಷನ್ ಅಂತ ಇದು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಯಾವುದೋ ಹೋಟೆಲ್, ಅಲ್ಲಿ ಯಾವುದೋ ಬಜಾ ಮಾಲ್ ಕೇಳಿದ್ರು ಅದು ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಯಾವುದೋ ಸ್ನ್ಯಾಕ್ಸ್ ಏನಮ್ಮ ಅಂತ ಒಂದು ಹೋಟೆಲಿಗೆ ಬಂದೀವಿ. ಏ ಹೋ ಫಿಶ್ ಇರೋ ಕಡೆ ಹೋಗಮ್ಮ ಅಂತ ಹೇಳಿದೆ ಫ್ರೆಂಡ್ಸ್ ನಮ್ಮ ಅಣ್ಣಗೆ. ಅದಕ್ಕೋಸ್ಕರ ಅಲ್ಲೇ ಬಂದ್ವಿ. ಫೇವ್ರೆಟ್ ಫಿಶ್ ತಿನ್ನಕಂತ. ಸಾರಿ ಫ್ರೆಂಡ್ಸ್, ಸಾವಿತ್ರಿದು ಫಿಶ್ ಫೇವ್ರೆಟ್ ಅಲ್ಲ, ಸುಮ್ಮನೆ ಹೇಳಿದೆ. ಅದಕ್ಕೆ ಮುಖ ಹಿಂಗ ಮಾಡಿದ. ಅಂಥವೆಲ್ಲ ಏನಿಲ್ಲ, ಸುಮ್ಮನೆ ಅದ್ರ ಗೋಳು ತಿನ್ಬೇಕೀಕೆ. ಫ್ರೆಂಡ್ಸ್, ಫಿಶ್ಗೋಸ್ಕರ ಕಾಯ್ತಾ ಇದ್ದೀನಿ. ಐ ಆಮ್ ಲಿಟ್ರಲಿ ವೇಟಿಂಗ್ ಫಾರ್ ಫಿಶ್. ತುಂಬಾ ಎಕ್ಸೈಟ್ ಆಗಿನಿ, ಯಾಕಂದ್ರೆ ನಂಗೆ ಫಿಶ್ ಅಂದ್ರೆ ಭಾಳ ಇಷ್ಟ. ತುಂಬ ದಿನ ಆಗಿದ್ದು ತಿಂದಿದ್ದಿಲ್ಲ. ಏನೇನೋ ಆರ್ಡರ್ ಮಾಡಕತ್ತಾರ, ಫುಲ್ ಹಸುವಾಗೈತಿ. ಈಗ ಫಿಶ್ ಅಂದ್ರೆ ಇಷ್ಟ ಇದೆ ಫ್ರೆಂಡ್ಸ್. ಏನ್ ಮಾಡ್ಬೇಕು, ಇದ್ದವ್ರ ಜೊತೆ ನಮಗಾಗಿದ್ದಾರೆ. ನಮಗ್ ಪಾರ್ಟ್ನರ್ಸ್ ಬೇಕು, ಅಪೋಸಿಟ್ ಇದ್ದಾಳೆ. ಅವಳು ಆ ಕಡೆ ಇದ್ದಾಳೆ, ನೀನ್ ಆ ಕಡೆ ಹೋಗೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಫಿಶ್ ತಿನ್ನಲ್ಲ, ಇಲ್ಲಿ ಬಗಲ ನಾವು ಕೈ ಹಿಡ್ತಿರ್ತೀವಿ. ಏನದೆ ಹೇಳಿ. ಇದು ಈಕಿಗೆ ನಮ್ಮ ಅಣ್ಣ ನಗ್ತಾ ಇದೆ ನೋಡ್ರಿ. ಸ್ಮೆಲ್ ಮೂಗಿಗೆ ಬಡಕಂತೈತಿ. ಹೆಂಗೈತಂತ ಟ್ರೈ ಮಾಡ್ತಿದ್ದಾಳ್ರಿ. ತಿನ್ನಿಸ್ಲ ಚಿಕನ್ ಹೊರಗಡೆ ಎಲ್ಲ ನಾನ್ ವೆಜ್ ಇಷ್ಟ ಆಗಂಗಿಲ್ಲ. ನಾ ಬಾಳ ಐತಿ ಅಲ್ಲಿ ಬರುತ್ತೆ ನಂಗಿದೆ ಚಿಕನ್ ಅಥವಾ ಬೇರೆ ಏನೆಲ್ಲ ಆ ಥರ ಯಾಕೆ ಯೋಚನೆ ಮಾಡ್ತೀಯಮ್ಮ? ತಿನ್ಬೇಕು.